ಈ ನಟಿ ಆಶಿಕಾ ರಂಗನಾಥ್ ಅವರ ಕುಟುಂಬಸ್ಥರು ಅಖಿಲ ಈ ಸೂಸೈಡ್ ಕೇಸ್ ಇದೆಯಲ್ಲ ಇದು ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತ್ತು. ಈಗಾಗಲೇ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ರು. ಆ ರಿಪೋರ್ಟ್ನಲ್ಲಿ ಏನಿದೆ ಅನ್ನುವಂತ ಪ್ರಶ್ನೆ ಈಗಾಗಲೇ ಕಾಡ್ತಾ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈ ಸೇರಿದೆ ಈಗ ಈ ವರದಿ. ನಟಿ ಆಶಿಕಾ ರಂಗನಾಥ್ ಸಂಬಂಧಿ ಅಚಲ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಸಿಡಿಆರ್ ವರದಿಯಲ್ಲಿ ಒಂದಷ್ಟು ಮಾಹಿತಿಗಳು ಇದೆ ಅನ್ನುವಂತಹ ಡೀಟೇಲ್ಸ್. ಇದಕ್ಕಾಗಿ ಪೊಲೀಸರು ಕೂಡ ಕಾಯ್ತಾ ಇದ್ದಿದ್ದು. ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡಿಕೊಂಡು ಯಾವ ರೀತಿಯಾಗಿ ಕೇಸನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಕಾಯ್ತಾ ಇದ್ರು. ಈಗ ಫೋನ್ ಕಾಲ್ ಹಿಸ್ಟ್ರಿ ಬಯಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಮಯಾಂಕ್ ಮತ್ತು ಅಚಲ ನಡುವೆ ಫೋನ್ ಕಾಲ್ಗಳು, ಫೋನ್ ಕಾನ್ವರ್ಸೇಷನ್ಗಳು ಎಲ್ಲವೂ ಕೂಡ ನಡೆದಿತ್ತು ಅನ್ನುವಂಥದ್ದು ಈಗಾಗಲೇ ಗೊತ್ತಿದ್ದಂತ ವಿಚಾರ. ಸಿಡಿಆರ್ನಲ್ಲೂ ಕೂಡ ಅದೇ ವಿಚಾರ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಅಚಲ ಸುಸೈಡ್ ಕೇಸ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಮಯಾಂಕ್ನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಆಕೆಯ ಕುಟುಂಬಸ್ಥರು ಮಾಡ್ತಾ ಇದ್ರು. ಈಗ ಸಿಡಿಆರ್ ಅಲ್ಲಿ ಒಂದಷ್ಟು ಅಂಶಗಳಿದೆ, ಜೊತೆಗೆ ಎಫ್ಎಸ್ಎಲ್ ರಿಪೋರ್ಟ್ಗೂ ಕೂಡ ಅವೈಟಿಂಗ್. ಸೊ ಎಫ್ಎಸ್ಎಲ್ ರಿಪೋರ್ಟ್ ಬಂದ ನಂತರದಲ್ಲಿ ಪೊಲೀಸರು ಈ ನಿಟ್ಟಿನಲ್ಲಿ ಮಯಾಂಕ್ನ ವಿಚಾರಣೆ ಏನಾದ್ರು ನಡೆಸ್ತಾರಾ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಭಿಷೇಕ್. ರಿಪೋರ್ಟ್ ನಲ್ಲಿ ಸಾಕಷ್ಟು ಅಂಶಗಳು ಕೂಡ ಕಂಡು ಬಂದಿದೆ. ಯಾಕಂದ್ರೆ ಇಬ್ಬರ ನಡುವೆಯೂ ಕೂಡ ಸಂಪರ್ಕ ಇತ್ತು, ಮತ್ತೆ ಪದೇ ಪದೇ ಇವರಿಬ್ಬರು ಕೂಡ ಮಾತುಕತೆಗಳನ್ನು ಆಡ್ತಾ ಇದ್ರು ಅನ್ನುವಂತಹ ಒಂದು ವಿಚಾರಗಳು ಕೂಡ ಅದರಲ್ಲಿ ಮೆನ್ಷನ್ ಆಗಿದೆ. ಅಂದ್ರೆ ಗೊತ್ತಾಗಿದೆ ಅವರಿಬ್ಬರ ನಂಬರ್ ಇರುವಂತಹ ಒಂದು ಸಂಪರ್ಕದಲ್ಲಿರುವಂತದ್ದು. ಮತ್ತು ಸಿಡಿಆರ್ ರಿಪೋರ್ಟ್ ಅಲ್ಲದೆ ಆ ಮೊಬೈಲ್ಗಳನ್ನು ರಿಟ್ರೀವ್ ಮಾಡೋದಕ್ಕೆ ಈಗಾಗಲೇ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ಅದನ್ನು ಹಸ್ತಾಂತರ ಮಾಡಲಾಗಿದೆ. ರಿಟ್ರೀವ್ ಆದ ಬಳಿಕ ವಾಟ್ಸ್ಆಪ್ ಚಾಟ್ಗಳೇನಿದೆ ಅದರಲ್ಲಿಯೂ ಕೂಡ ಕಾನ್ವರ್ಸೇಷನ್ ರಿಟ್ರೀವ್ ಆಗುತ್ತೆ. ಏನೇನು ಇದಾಗಿದೆ, ಏನಾದ್ರೂ ಬೆದರಿಕೆ ಏನಾದ್ರೂ ಒಡ್ಡಿದ್ನ ಈ ಮಯಾಂಕ್ ಗೌಡ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆ ಆಂಗಲ್ ಅಲ್ಲಿ ಒಂದು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈಗ ಎಫ್ಎಸ್ಎಲ್ ನಿಂದ ಒಂದು ಸಿಡಿಆರ್ ಏನೋ ಬಂದಿದೆ, ಆದ್ರೆ ಎಫ್ಎಸ್ಎಲ್ ನಿಂದ ಬರಬೇಕಾದಂತಹ ಒಂದಷ್ಟು ವಿಚಾರಗಳೇನಿದೆ ಅದು ಬಹುಮುಖ್ಯವಾಗಿ ಇಲ್ಲಿ ಇದಾಗುತ್ತೆ. ಯಾಕಂದ್ರೆ ಮಯಾಂಕ್ ಗೌಡನೇ ಮತ್ತು ಅವರ ಪೋಷಕರೇನಿದ್ದಾರೆ ಅವರೇ ಈ ರೀತಿಯಾದಂತಹ ಒಂದು ಟಾರ್ಚರ್ ಅನ್ನು ಕೊಟ್ಟು ಈ ಅಚಲ ಸಾವಿಗೆ ಕಾರಣ ಆಗಿದ್ದಾರೆ ಅಂತ ಹೇಳಿ ಅವರೊಂದು ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅವರ ಪೋಷಕರು ಈ ರೀತಿಯಾದಂತಹ ಒಂದು ಆರೋಪವನ್ನು ಮಾಡಿರುವಂತಹ ಒಂದು ಕಾರಣದಿಂದಾಗಿ ನಿರಂತರವಾಗಿ ತನಿಖೆ ಕೂಡ ಮುಂದುವರೆದಿದೆ. ಅದಕ್ಕೆ ಬೇಕಾದಂತಹ ಎವಿಡೆನ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಕೂಡ ಈಗಾಗಲೇ ಎಲ್ಲ ಇದನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನ್ ಹೇಳಲಾಗುತ್ತೆ ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಅಲ್ಲಿ ಎಕ್ಸಾಕ್ಟ್ ಆಗಿ ಮಯಾಂಕ್ ಗೌಡಂದು ಏನಾದರೂ ತಪ್ಪಿದಂತಹ ಸಂದರ್ಭದಲ್ಲಿ ಆತನನ್ನ ಆತ್ಮಹತ್ಯೆಗೆ ಪ್ರಚೋದನೆ ನೀಡುವಂತಹ ಒಂದು ಆರೋಪದಡಿ ಅವನನ್ನ ಬಂಧನ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಈಗ ಸದ್ಯದ ಮಟ್ಟಿಗೆ ಅಟ್ ಪ್ರೆಸೆಂಟ್ ಈಗ ಮಯಾಂಕ್ ಗೌಡ ಮತ್ತು ಆತನ ಪೋಷಕರೇನಿದ್ದಾರೆ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಅಚಲ ಏನಿದ್ದಾರೆ ಅವರ ತಾಯಿ ಬಳಿ ಕೂಡ ಈ ರೀತಿಯಾದಂತಹ ಮಯಾಂಕ್ ಗೌಡ ಮತ್ತು ಮಯಾಂಕ್ ಅನ್ನುವಂತಹ ವ್ಯಕ್ತಿ ಮತ್ತೆ ಅವರ ಪೋಷಕರೇನಿದ್ದಾರೆ ನಿರಂತರವಾಗಿ ಟಾರ್ಚರ್ ಅನ್ನು ಕೊಡ್ತಾ ಇದ್ದಾರೆ. ಮತ್ತೆ ಒಂದಷ್ಟು ಹಣಕಾಸಿನ ವ್ಯವಹಾರಗಳು ಕೂಡ ನಡೆದಿದೆ ಅಂತ ಹೇಳಿ ಪದೇ ಪದೇ ಈ ಹಿಂದೆ ಹೇಳಿಕೆಯನ್ನ ನೀಡಿದ್ರು ಅಂತ ಹೇಳಿ ಅವರ ಪೋಷಕರು ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಎಫ್ಎಸ್ಎಲ್ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತಹ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಹೀಗಾಗಿ ಈ ಆಂಗಲ್ ನಲ್ಲಿ ಆತನನ್ನ ಕರೆಸಿ ವಿಚಾರಣೆಗೆ ಒಳಪಡಿಸುವಂತಹ ಒಂದು ಅನಿವಾರ್ಯತೆ ಈಗ ಸದ್ಯದ ಮಟ್ಟಿಗೆ ಇದೆ. ಆದರೆ ಮಯಾಂಕ್ ಗೌಡ ಈ ಒಂದು ಪ್ರಕರಣ ದಾಖಲಾದ ಬಳಿಕ ಆತ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಹೀಗಾಗಿ ಆತನ ಹುಡುಕಾಟ ಒಂದು ಕಡೆ ಆದರೆ ಇನ್ನೊಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಗಳಂದ್ರೆ ಆತನ ಮೇಲೆ ಮಾಡಿರುವಂತಹ ಒಂದು ಆರೋಪಗಳೇನಿದೆ ಅದೆಲ್ಲವನ್ನು ಕೂಡ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡಲಿದ್ದಾರೆ ಅಂತಾನೆ ಹೇಳಬಹುದು. ಈಗ ಸ್ವಲ್ಪ ಮಟ್ಟಿಗೆ ಈ ಒಂದು ಪ್ರಕರಣ ಒಂದು ರೀತಿಯಲ್ಲಿ ಗಂಭೀರತೆಯನ್ನು ಪಡೆದುಕೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಇವನೇ ಕಾರಣ ಅಂತ ಹೇಳಿ ಬಲವಾಗಿ ಅದಕ್ಕೆ ಬೇಕಾದಂತಹ ಒಂದಷ್ಟು ಅಂಶಗಳು ಮತ್ತು ತಂದೆ ತಾಯಿಗೆ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ತಂದೆ ತಾಯಿ ರೆಕಾರ್ಡ್ ಮಾಡಿರುವಂತಹ ಒಂದಷ್ಟು ಆಡಿಯೋ ಕ್ಲಿಪ್ ಏನಿದೆ ಅದನ್ನು ಕೂಡ ಪೊಲೀಸರಿಗೆ ಕೊಡಲಾಗಿರುವಂತದ್ದು. ಹೀಗಾಗಿ ಸದ್ಯ ಮಯಾಂಕ್ ಗೌಡನನ್ನ ಬಂಧನ ಮಾಡುವಂತದ್ದು ಅಂದ್ರೆ ಆತನನ್ನ ಕರೆಸಿ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಅಗತ್ಯತೆ ಈಗ ಇರುವಂತಹ ಕಾರಣದಿಂದಾಗಿ ಅವರನ್ನ ನಿರಂತರ. ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ನಟಿ ಆಶಿಕಾ ರಂಗನಾಥ್ ಅವರ ಕುಟುಂಬಸ್ಥರು
ಅಖಿಲ ಈ ಸೂಸೈಡ್ ಕೇಸ್ ಇದೆಯಲ್ಲ ಇದು ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತ್ತು. ಈಗಾಗಲೇ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ರು. ಆ ರಿಪೋರ್ಟ್ನಲ್ಲಿ ಏನಿದೆ ಅನ್ನುವಂತ ಪ್ರಶ್ನೆ ಈಗಾಗಲೇ ಕಾಡ್ತಾ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈ ಸೇರಿದೆ ಈಗ ಈ ವರದಿ. ನಟಿ ಆಶಿಕಾ ರಂಗನಾಥ್ ಸಂಬಂಧಿ ಅಚಲ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಸಿಡಿಆರ್ ವರದಿಯಲ್ಲಿ ಒಂದಷ್ಟು ಮಾಹಿತಿಗಳು ಇದೆ ಅನ್ನುವಂತಹ ಡೀಟೇಲ್ಸ್. ಇದಕ್ಕಾಗಿ ಪೊಲೀಸರು ಕೂಡ ಕಾಯ್ತಾ ಇದ್ದಿದ್ದು. ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡಿಕೊಂಡು ಯಾವ ರೀತಿಯಾಗಿ ಕೇಸನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಕಾಯ್ತಾ ಇದ್ರು. ಈಗ ಫೋನ್ ಕಾಲ್ ಹಿಸ್ಟ್ರಿ ಬಯಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಮಯಾಂಕ್ ಮತ್ತು ಅಚಲ ನಡುವೆ ಫೋನ್ ಕಾಲ್ಗಳು, ಫೋನ್ ಕಾನ್ವರ್ಸೇಷನ್ಗಳು ಎಲ್ಲವೂ ಕೂಡ ನಡೆದಿತ್ತು ಅನ್ನುವಂಥದ್ದು ಈಗಾಗಲೇ ಗೊತ್ತಿದ್ದಂತ ವಿಚಾರ. ಸಿಡಿಆರ್ನಲ್ಲೂ ಕೂಡ ಅದೇ ವಿಚಾರ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಅಚಲ ಸುಸೈಡ್ ಕೇಸ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಮಯಾಂಕ್ನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಆಕೆಯ ಕುಟುಂಬಸ್ಥರು ಮಾಡ್ತಾ ಇದ್ರು. ಈಗ ಸಿಡಿಆರ್ ಅಲ್ಲಿ ಒಂದಷ್ಟು ಅಂಶಗಳಿದೆ, ಜೊತೆಗೆ ಎಫ್ಎಸ್ಎಲ್ ರಿಪೋರ್ಟ್ಗೂ ಕೂಡ ಅವೈಟಿಂಗ್. ಸೊ ಎಫ್ಎಸ್ಎಲ್ ರಿಪೋರ್ಟ್ ಬಂದ ನಂತರದಲ್ಲಿ ಪೊಲೀಸರು ಈ ನಿಟ್ಟಿನಲ್ಲಿ ಮಯಾಂಕ್ನ ವಿಚಾರಣೆ ಏನಾದ್ರು ನಡೆಸ್ತಾರಾ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಭಿಷೇಕ್. ಸಿಡಿಆರ್ ರಿಪೋರ್ಟ್ ನಲ್ಲಿ ಸಾಕಷ್ಟು ಅಂಶಗಳು ಕೂಡ ಕಂಡು ಬಂದಿದೆ. ಯಾಕಂದ್ರೆ ಇಬ್ಬರ ನಡುವೆಯೂ ಕೂಡ ಸಂಪರ್ಕ ಇತ್ತು, ಮತ್ತೆ ಪದೇ ಪದೇ ಇವರಿಬ್ಬರು ಕೂಡ ಮಾತುಕತೆಗಳನ್ನ ಆಡ್ತಾ ಇದ್ರು ಅನ್ನುವಂತಹ ಒಂದು ವಿಚಾರಗಳು ಕೂಡ ಅದರಲ್ಲಿ ಮೆನ್ಷನ್ ಆಗಿದೆ. ಅಂದ್ರೆ ಗೊತ್ತಾಗಿದೆ ಅವರಿಬ್ಬರ ನಂಬರ್ ಇರುವಂತಹ ಒಂದು ಸಂಪರ್ಕದಲ್ಲಿರುವಂತದ್ದು. ಮತ್ತು ಸಿಡಿಆರ್ ರಿಪೋರ್ಟ್ ಅಲ್ಲದೆ ಆ ಮೊಬೈಲ್ಗಳನ್ನು ರಿಟ್ರೀವ್ ಮಾಡೋದಕ್ಕೆ ಈಗಾಗಲೇ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ಅದನ್ನು ಹಸ್ತಾಂತರ ಮಾಡಲಾಗಿದೆ. ರಿಟ್ರೀವ್ ಆದ ಬಳಿಕ ವಾಟ್ಸ್ಆಪ್ ಚಾಟ್ಗಳೇನಿದೆ ಅದರಲ್ಲಿಯೂ ಕೂಡ ಕಾನ್ವರ್ಸೇಷನ್ ರಿಟ್ರೀವ್ ಆಗುತ್ತೆ. ಏನೇನು ಇದಾಗಿದೆ, ಏನಾದ್ರೂ ಬೆದರಿಕೆ ಏನಾದ್ರೂ ಒಡ್ಡಿದ್ನ ಈ ಮಯಾಂಕ್ ಗೌಡ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆ ಆಂಗಲ್ ಅಲ್ಲಿ ಒಂದು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈಗ ಎಫ್ಎಸ್ಎಲ್ ನಿಂದ ಒಂದು ಸಿಡಿಆರ್ ಏನೋ ಬಂದಿದೆ, ಆದ್ರೆ ಎಫ್ಎಸ್ಎಲ್ ನಿಂದ ಬರಬೇಕಾದಂತಹ ಒಂದಷ್ಟು ವಿಚಾರಗಳೇನಿದೆ ಅದು ಬಹುಮುಖ್ಯವಾಗಿ ಇಲ್ಲಿ ಇದಾಗುತ್ತೆ. ಯಾಕಂದ್ರೆ ಮಯಾಂಕ್ ಗೌಡನೇ ಮತ್ತು ಅವರ ಪೋಷಕರೇನಿದ್ದಾರೆ ಅವರೇ ಈ ರೀತಿಯಾದಂತಹ ಒಂದು ಟಾರ್ಚರ್ ಅನ್ನು ಕೊಟ್ಟು ಈ ಅಚಲ ಸಾವಿಗೆ ಕಾರಣ ಆಗಿದ್ದಾರೆ ಅಂತ ಹೇಳಿ ಅವರೊಂದು ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅವರ ಪೋಷಕರು ಈ ರೀತಿಯಾದಂತಹ ಒಂದು ಆರೋಪವನ್ನು ಮಾಡಿರುವಂತಹ ಒಂದು ಕಾರಣದಿಂದಾಗಿ ನಿರಂತರವಾಗಿ ತನಿಖೆ ಕೂಡ ಮುಂದುವರೆದಿದೆ. ಅದಕ್ಕೆ ಬೇಕಾದಂತಹ ಎವಿಡೆನ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಕೂಡ ಈಗಾಗಲೇ ಎಲ್ಲ ಇದನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನ್ ಹೇಳಲಾಗುತ್ತೆ ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಅಲ್ಲಿ ಎಕ್ಸಾಕ್ಟ್ ಆಗಿ ಮಯಾಂಕ್ ಗೌಡಂದು ಏನಾದರೂ ತಪ್ಪಿದಂತಹ ಸಂದರ್ಭದಲ್ಲಿ ಆತನನ್ನ ಆತ್ಮಹತ್ಯೆಗೆ ಪ್ರಚೋದನೆ ನೀಡುವಂತಹ ಒಂದು ಆರೋಪದಡಿ ಅವನನ್ನ ಬಂಧನ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಈಗ ಸದ್ಯದ ಮಟ್ಟಿಗೆ ಅಟ್ ಪ್ರೆಸೆಂಟ್ ಈಗ ಮಯಾಂಕ್ ಗೌಡ ಮತ್ತು ಆತನ ಪೋಷಕರೇನಿದ್ದಾರೆ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಅಚಲ ಏನಿದೆ